ಸ್ಟಡಿ ಮಾಡಬೇಕಾದ್ರೆ ಬ್ರೇಕ್ ತೊಗೊಳಲ್ವಾ? ಅಥವಾ ಒಂದು 10 ನಿಮಿಷ ಬ್ರೇಕ್ ತೊಗೊಂಡ್ಬಿಟ್ರೆ ಅಯ್ಯೋ ನಾನು ಟೈಮ್ ವೇಸ್ಟ್ ಮಾಡ್ತೀನಿ ಅಂತ ಫೀಲ್ ಆಗ್ತೀರಾ? ಈ ಬ್ರೇಕ್ ತೊಗೊಳೋದಿದೆಯಲ್ಲ, ಇದು ನಮ್ಮ ಸ್ಟಡಿಯ ಒಂದು ಭಾಗ. ಅದು ನಾವು ಬ್ರೇಕ್ ತೊಗೋತೀವಲ್ಲ, ಬ್ರೇಕ್ ತೊಗೊಂಡಾಗ ನಮ್ಮ ಬ್ರೈನ್ ಸ್ವಿಚ್ ಆಫ್ ಆಗಿಬಿಟ್ರಲ್ಲ, ನಾವೇನು ಸ್ಟಡಿ ಮಾಡಿರ್ತೀವಿ ಅದನ್ನ ರಿಪ್ಲೇ ಮಾಡ್ತಾ ಇರುತ್ತೆ. ಸೊ ಹೀಗಾಗಿ ನಾವು ಕೆಲವೊಂದ್ಸಲ ನಾವು ಕೂತ್ಕೊಂಡು ಓದ್ಬೇಕಾದ್ರೆ ಹೊಳಿತಾ ಇದ್ದ ಆನ್ಸರು ನಾವು ವಾಕ್ ಮಾಡಬೇಕಾದ್ರೆ ಅಥವಾ ನಾವು ಸ್ನಾನ ಮಾಡಬೇಕಾದ್ರೆ ಬರುತ್ತೆ. ಸೊ ಆ ಟೈಮಲ್ಲಿ ಬ್ರೈನ್ ಖಾಲಿ ಕೂತ್ಕೊಂಡಿರಲ್ಲ. ಸೊ ಅದಕ್ಕೆ ಬ್ರೇಕ್ ತೊಗೊಳೋದಿದೆಯಲ್ಲ, ಅದೊಂದು ತುಂಬ ಇಂಪಾರ್ಟೆಂಟ್ ಭಾಗ ಅದು ಸ್ಟಡಿ ಮಾಡೋದ್ರದ್ದು. ಬ್ರೇಕ್ ತೊಗೊಳ್ಳೋದು ಅಂದರೆ ಫೋನ್ ನೋಡ್ತಾ ಕೂತ್ಕೊಳ್ಳೋದಲ್ಲ. ಯಾಕಂದರೆ ಫೋನ್ ನೋಡ್ತಾ ಇರಬೇಕಾದ್ರೆ ನಮ್ಮ ಬ್ರೈನು ಅದರಲ್ಲಿ ಎಂಗೇಜ್ ಆಗಿರುತ್ತೆ. ಬ್ರೇಕ್ ತೊಗೊಳ್ಳೋದು ಅಂದರೆ ನಮ್ಮ ಬ್ರೈನ್ ಎಂಗೇಜ್ ಆಗಿರಬಾರ್ದು, ಅದು ಫ್ರೀ ಆಗಿರಬೇಕು. ಸೊ ವಾಕ್ ಮಾಡೋದಾಗಿರ್ಬೋದು ಅಥವಾ ಈ ಥರ ಸ್ನಾನ ಮಾಡೋದಾಗಿರ್ಬೋದು ಅಥವಾ ಏನೋ ಒಂಥರ ಬ್ರೈನ್ ಫೋಕಸ್ಡ್ ಆ್ಯಕ್ಟಿವಿಟಿ ಮಾಡದೇ ಇರೋದು ಬ್ರೇಕ್ ತೊಗೊಳ್ಳೋದು. ಸೊ ಈ ಥರ ನೀವು ಸ್ಟಡಿ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ 3-4 ತಾಸು ಸ್ಟಡಿ ಮಾಡ್ತಾ ಇದ್ದರೆ ನೀವು ಬರೀ ಇನ್ಫಾರ್ಮೇಷನ್ ಒಳಗಾಗ್ತಾ ಇರ್ತೀರ. ಆದರೆ ಅದನ್ನ ಪ್ರಾಸೆಸ್ ಮಾಡದೆ ಅದು ಸೇವ್ ಆಗದೆ ಕೊನೆಗೆ ಲಾಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ 25 ಮಿನಿಟ್ಸ್ ಸ್ಟಡಿ ಮಾಡಿ, ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಬ್ರೇಕ್ ತೊಗೊಂಡಾಗ ಹಾಗೆ ಸುಮ್ಮನೆ ವಾಕ್ ಮಾಡ್ತಾ ಇರಿ. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಮೆಮೊರಿ ನಿಜಕ್ಕೂ ತುಂಬ ಇಂಪ್ರೂವ್ ಆಗುತ್ತೆ. ಈ ಥರದ ಸೈನ್ಸ್ ಆಫ್ ಲರ್ನಿಂಗ್ ಮತ್ತು ಪ್ರೊಡಕ್ಟಿವಿಟಿ ಟಿಪ್ಸ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು.